ರೋಬೋಟಿಕ್ಸ್ ಕಾನ್ಸೆಪ್ಟ್ಗಿಂತ ಮುಂಚೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಟೆಕ್ನೋವಲ್ಸ್ ಅನ್ನೋದು ಒಂದು ಸಂಸ್ಥೆ. ಅಂದರೆ ವಿದ್ಯಾರ್ಥಿಗಳಿಗೆ ರೋಬೋಟಿಕ್ಸ್ ಬಗ್ಗೆ ತಿಳಿಸ್ಕೊಡುವಂಥದ್ದು, ಮತ್ತು ರೋಬೋಟಿಕ್ಸ್ ಮೇಲೆ ಇಂಟ್ರೆಸ್ಟ್ ಇರುವಂಥದ್ದು, ಮತ್ತು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡುವಂಥ ಒಂದು ಸಂಸ್ಥೆ. ಓಕೆ, ನೆಕ್ಸ್ಟ್ ನಾವು ಈ ವರ್ಷ ಅಭಿನವ ಭಾರತಿ ಸ್ಕೂಲ್ ಹಳೆಬೋದ್ನವರಲ್ಲಿ ಈ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಿಮಗೆ ಸಣ್ಣ ಇಂಟ್ರೊಡಕ್ಷನ್ ಆದಮೇಲೆ ರೋಬೋಟಿಕ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ರೋಬೋಟಿಕ್ಸ್ ಅಂತಂದರೆ ರೋಬೋಟ್ಗಳ ಮೇಲೆ ಅಧ್ಯಯನ ಮಾಡೋದನ್ನು ನಾವು ರೋಬೋಟಿಕ್ಸ್ ಅಂತ ಕರಿತೀವಿ. ನಾವು ಇಲ್ಲಿ ಸ್ಟೆಮ್ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ರೋಬೋಟಿಕ್ಸ್ನ ರನ್ ಮಾಡ್ತಾ ಇದ್ದೀವಿ. ಈ ಸ್ಟೆಮ್ ಅನ್ನೋ ಕಾನ್ಸೆಪ್ಟು CBSE ಸಿಲೆಬಸ್ಸಲ್ಲಿ ಅಡಾಪ್ಟ್ ಆಗಿದೆ. ಈ CBSE ಸಿಲೆಬಸ್ಸಲ್ಲಿ ಇರುವಂಥ ರೋಬೋಟಿಕ್ಸ್ನ ಸ್ಟೇಟ್ ಸಿಲೆಬಸ್ಸಲ್ಲಿ ಇರೋದಿಲ್ಲ. ಸೊ ನಾವು ಸ್ಟೇಟ್ ಸಿಲೆಬಸ್ಸಲ್ಲಿ ಈ CBSE ಸಿಲೆಬಸ್ಸಲ್ಲಿ ಇರುವಂಥ ರೋಬೋಟಿಕ್ಸ್ನ ನಾವು ಅಡಾಪ್ಟ್ ಮಾಡಿಕೊಂಡು ನಮ್ಮ ಮಕ್ಕಳು ಕೂಡ ರೋಬೋಟಿಕ್ಸ್ನ ಕಲಿಬೇಕು ಅನ್ನೋ ಉದ್ದೇಶದಲ್ಲಿ ನಾವು ರೋಬೋಟಿಕ್ಸ್ ಕ್ಲಾಸಸ್ನ ನಡೆಸ್ತಾ ಇದ್ದೀವಿ. ಇವಾಗ ಸ್ಟೆಮ್ ಅಂದರೆ ಏನು ಮತ್ತು ಆ ಕಾನ್ಸೆಪ್ಟನ್ನ ನಾವು ಹೆಂಗೆ ಅಪ್ಲೈ ಮಾಡ್ತೀವಿ ಅನ್ನೋದನ್ನೇ ಹೇಳ್ತೀನಿ ಸಿಂಪಲ್ ಆಗಿ. ಸ್ಟೆಮ್ ಅಂತಂದರೆ STEM, ಸ್ಟೆಮ್. ಎಸ್ ಅಂತಂದರೆ ಸೈನ್ಸ್, T ಅಂದರೆ ಟೆಕ್ನಾಲಜಿ, E ಅಂದರೆ ಇಂಜಿನಿಯರಿಂಗ್, M ಅಂತಂದರೆ ಮ್ಯಾಥಮೆಟಿಕ್ಸ್. ಸೊ ಇಷ್ಟು ಬೇಸಿಕ್ ನೀಡ್ಸ್ ಆಫ್ ರೋಬೋಟಿಕ್ಸ್. ಓಕೆ, ನಾವು ಒಂದು ಕಾನ್ಸೆಪ್ಟ್ ಎತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಿಮಗೆ ಸ್ಟ್ರೀಟ್ ಲೈಟ್ ಅನ್ನೋದು ಗೊತ್ತು, ಬೀದಿ ದೀಪ. ಆ ಬೀದಿ ದೀಪ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಸೈನ್ಸ್ ಅಂದ್ರೆ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಏನು, ಬೆಳಿಗ್ಗೆ ಮತ್ತೆ ರಾತ್ರಿ ಹೆಂಗಾಗುತ್ತೆ ಏನೋ ಅನ್ನೋದು ಒಂದು ಕಾನ್ಸೆಪ್ಟ್. ಇದು ಬೇಕಾಗಿರೋದು ಸೈನ್ಸ್. ನೆಕ್ಸ್ಟ್ ಟೆಕ್ನಾಲಜಿ. ಈ ಟೆಕ್ನಾಲಜಿ ಏನು, ಮೊದಲೆಲ್ಲ ಬೀದಿ ದೀಪದಲ್ಲಿ ನಾವು ಅಂದ್ರೆ ಒಂದು ದೀಪನ ಬಳಸ್ಕೊತಿದ್ವಿ. ಇವಾಗ ಲೈಟ್ ಬಂದಿದೆ, ಲೈಟ್ ಬಂದಿರೋದು ಟೆಕ್ನಾಲಜಿ. ಇದಾದ್ಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್ ಏನಕ್ಕೆ ಬೇಕು, ಮೊದಲೆಲ್ಲ ಲೈಟ್ನ ಆಫ್ ಆನ್ ಮಾಡ್ತಾ ಇದ್ವಿ. ಸೊ ಆಫ್ ಆನ್ ಮಾಡ್ತಾ ಇದ್ವಾ, ಇವಾಗ ಆಟೋಮೆಟಿಕ್ ಏನಾಗುತ್ತೆ, ಬೆಳಿಗ್ಗೆ ಆಯಿತು ಅಂತಂದ್ರೆ ಆಫ್ ಆಗುತ್ತೆ, ರಾತ್ರಿ ಆಯಿತು ಅಂತಂದ್ರೆ ಆನ್ ಆಗುತ್ತೆ. ಬೇಸ್ಡ್ ಆನ್ ಸೆನ್ಸರ್ಸ್, ಲೈಟ್ ಸೆನ್ಸರ್. ಇದನ್ನ ಕ್ರಿಯೇಟ್ ಮಾಡಿದ್ದು ಇಂಜಿನಿಯರಿಂಗ್. ಈ ಮೂರು ಓಕೆ. ಮ್ಯಾಥಮೆಟಿಕ್ಸ್ ಯಾಕೆ ಅಂತ ಬಂದರೆ, ಮ್ಯಾಥಮೆಟಿಕ್ಸ್ ಬಂದು ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ, ಸೈನ್ಸಲ್ಲೂ ಮ್ಯಾಥಮೆಟಿಕ್ಸ್ ಬೇಕು, ಟೆಕ್ನಾಲಜಿಲೂ ಮ್ಯಾಥಮೆಟಿಕ್ಸ್ ಬೇಕು, ಇಂಜಿನಿಯರಿಂಗಲ್ಲಿ ಬೇಕಲೇಬೇಕು. ಕಾರಣ ಈ ಡಿಸೈನ್ ಆಗಿರ್ಬೋದು, ಇನ್ನರ್ ಡಿಸೈನು, ಔಟರ್ ಡಿಸೈನು, ಇಷ್ಟನ್ನ ನಾವು ಮೆಜರ್ಮೆಂಟಲ್ಲಿ ಮಾಡ್ತೀವಿ. ಸೊ ಮ್ಯಾಥಮೆಟಿಕ್ಸ್ ಬೇಕಲೇಬೇಕು. ಸೊ ಇಷ್ಟು ನಾವು ಏನು ಟೆಕ್ನಾಲಜಿನ ಇಂಪ್ರೂವ್ ಮಾಡ್ಕೋಬೇಕು, ಅದನ್ನ ನಮಗೆ ಬೇಸಿಕ್ ನೀಡ್ಸನ್ನು ನಮ್ಮ ಮಕ್ಕಳಿಗೆ ನೀಡುವಂಥ ಕೆಲಸನ ಟೆಕ್ನೋವಲ್ಸ್ ಮಾಡ್ತಾ ಇದೆ. ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಸ್ಕಿಲ್ಸ್ ಡೆವಲಪ್ಮೆಂಟ್ ಮತ್ತು ಟೆಕ್ನಾಲಜಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ನಮ್ಮ ಮಕ್ಕಳು ನಮ್ಮ ರೋಬೋಟಿಕ್ಸಲ್ಲಿ ಕಲ್ತಿರುವಂಥದ್ದನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. Hi everyone, myself Pavani BA. I am studying in 7th standard in Sri Venkateshwara Vidyaniketana School. Subject Robotics. We are explaining about automatic tollgate. The components are used in automatic tollgate. They are Studina board 1, battery box 1, green LED and red LED 1, beam 2, servo motor 1, cube 1 and connecting wires. Myself Monica, I am talking about model making procedure. One cube is connected into Arduino board. The beam is connected on the cube. The servo motor and beam connected with IR photo reflector. The servo motor assembled part is connected into down portion of the beam. The red LED and green LED is connected to the beam. These are the connecting parts and model making procedure of the automatic tollgate. Myself Nikita, I am talking about program procedure of connections. IR photo reflected connected A1 port in the Arduino board. Red LED is connected A2 port in the Arduino board. Green LED is connected A3 port in the Arduino board. Servo motor is connected D9 in the Arduino board. These programs are pre-programmed by using Arduino software and transfer data by using USB cable to the Arduino board. Working process of the automatic tollgate system. The red LED is off when servo motor is 0 degree in closed position. The red LED is off and green LED is on when servo motor angle changes 0 degree to 90 degree is gate opened position. This all works based on the IR photo reflector. How it is work? IR photo reflector sense vehicle presence and absence. When the vehicle near to IR photo reflector, the Arduino board receive the signal from IR photo reflector that value greater than 13. When the recharge the time Arduino board send a signal to IR servo motor receive the servo motor change the angle 0 degree to 90 degree for open the gate.
The red LED is off and the green LED is on. The vehicle passes through the toll gate. After wait 10 seconds, the servo motor change angle 0 degree to 90 degree. Red LED is off and the green LED is on. These are the working process of the automatic toll gate. Studino board is ready to process the next vehicle. This model name is DJ Light. It works based on the sound sensor. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय These are the working process of the DJ light. Thank you to all. ಹಲೋ, ಇದೇ ತಿಂಗಳು 28ನೇ ತಾರೀಕು ಸೈನ್ಸ್ ಡೇ ಇದೆ. ಇದೇ ರೀತಿ ರೋಬೋಟಿಕ್ಸ್ ಮಾಡೋಗಳು ತುಂಬ ಮಾಡಿದ್ದೀವಿ. ತಾವೆಲ್ಲರೂ ಸಹ ಅವತ್ತಿಗೆ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.